ಸರ್ವಾಧಿಕಾರಿ ಅಯಾತುಲ್ಲಾ ಅಲಿ ಖಮೇನಿಯನ್ನ ಅಮೆರಿಕ ಹಾಗೆ ಇಸ್ರೇಲ್ ನಡೆಸಿರುವಂತಹ ಜಂಟಿ ದಾಳಿಯಲ್ಲಿ ಹತ್ಯೆ ಮಾಡಲಾಗಿದೆ. ಅವರ ಕುಟುಂಬಸ್ಥರು ಕೂಡ ಹತ್ಯೆಯಾಗಿದ್ದಾರೆ. ಹಾಗಾದ್ರೆ ಯಾರ್ಯಾರನ್ನ ಹತ್ಯೆ ಮಾಡಲಾಗಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಅಯಾತುಲ್ಲಾ ಅಲಿ ಖಮೇನಿ ಕುಟುಂಬವನ್ನೇ ಹತ್ಯೆ ಮಾಡಲಾಗಿರುವಂಥದ್ದು. ಅದರಲ್ಲಿ ಅಯಾತುಲ್ಲಾ ಅಲಿ ಖಮೇನಿ ಕೂಡ ಹತ್ಯೆ ಮಾಡಲಾಗಿದೆ. ಅಯಾತುಲ್ಲಾ ಅಲಿ ಖಮೇನಿ ಯಾರು? ಇರಾನ್ನ ಸರ್ವಾಧ್ಯಕ್ಷ. 1989ರಿಂದಲೂ ಕೂಡ ಇರಾನ್ನಲ್ಲಿ ಅಧ್ಯಕ್ಷನಾಗಿ ಇರುವಂಥದ್ದು ಇದೇ ಅಯಾತುಲ್ಲಾ ಅಲಿ ಖಮೇನಿ. ಅಯಾತುಲ್ಲಾ ಅಲಿ ಖಮೇನಿ ಹಾಗೆ ಅಮೆರಿಕ ನಡುವೆ ಮೊದಲಿನಿಂದಲೂ ಕಿತ್ತಾಟ ನಡೀತಾನೆ ಇದೆ. ಖಮೇನಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಈ ಕಿತ್ತಾಟ ನಡೀತಾ ಇದೆ. ಅಮೆರಿಕವನ್ನ ವಿರೋಧಿಸ್ತಾ ಬಂದಿರುವಂತಹ ಖಮೇನಿಯನ್ನ ಅಷ್ಟೇ ತೀವ್ರವಾಗಿ ಅಮೆರಿಕ ಕೂಡ ಖಂಡಿಸ್ತಾ ಬಂದಿತ್ತು. ಹಲವು ಕಾರಣಗಳು, ರಾಜಕೀಯ ಕಾರಣಗಳಿರ್ಬೋದು, ಹಾಗೆ ವ್ಯವಹಾರದ ಕಾರಣಗಳಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಕೂಡ ವಿರೋಧವಿತ್ತು. ಇತ್ತೀಚೆಗೆ ಅದು ಜಾಸ್ತಿ ಆಗಿದ್ದು ಯಾಕೆ ಅಂತ ನಾವು ನೋಡ್ತಾ ಹೋದ್ರೆ ನ್ಯೂಕ್ಲಿಯರ್ ವಿಚಾರವಾಗಿ, ಅಣು ಒಪ್ಪಂದದ ವಿಚಾರವಾಗಿ. ಯಾವಾಗ ಅಣು ಒಪ್ಪಂದಕ್ಕೆ ಖಮೇನಿ ಒಪ್ಪೋದಿಲ್ವೋ ಆಗ ಅಮೆರಿಕ ತನ್ನ ತೀವ್ರತೆಯನ್ನ ಮತ್ತಷ್ಟು ಹೆಚ್ಚಿಸತ್ತೆ. ಇಸ್ರೇಲ್ನ ಜೊತೆಯಲ್ಲಿ ಸೇರಿ ಈಗ ಅಟ್ಯಾಕ್ ಮಾಡಿರುವಂಥದ್ದು ಇರಾನ್ನ ಮೇಲೆ. ಈ ದಾಳಿಯಲ್ಲಿ ಅಯಾತುಲ್ಲಾ ಅಲಿ ಖಮೇನಿಯನ್ನ ಹತ್ಯೆ ಮಾಡಲಾಗಿದೆ. ಇನ್ನು ಮತ್ತೊಬ್ಬ ವ್ಯಕ್ತಿ ಯಾರು ಇದರಲ್ಲಿ ಮೃತಪಟ್ಟಿರುವಂಥದ್ದು? ಖಮೇನಿ ಅವರ ಅಳಿಯ ಮಿಸ್ಬಾ ಅಲ್ ಹೊದಾ ಬಗೇರಿ ಖಣಿ ಖಮೇನಿ ಅವರ ಅಳಿಯ, ಇರಾನ್ನ ಸರ್ವಾಧಿಕಾರಿ ಖಮೇನಿ ಏನಿದ್ದ ಅವರ ಮಗಳ ಗಂಡ ಮಿಸ್ಬಾ ಅಲ್ ಹೊದಾ ಬಗೇರಿ ಖಣಿ, ಆತನನ್ನು ಕೂಡ ಈ ದಾಳಿಯಲ್ಲಿ ಹತ್ಯೆ ಮಾಡಲಾಗಿದೆ. ಖಮೇನಿಯ ಜೊತೆಯಲ್ಲೇ ಅವರ ಕುಟುಂಬ ಕೂಡ ಇತ್ತು, ಅವರನ್ನ ಇದರಲ್ಲಿ ಹತ್ಯೆ ಮಾಡಲಾಗಿದೆ. ಈ ಬಾಂಬ್ ದಾಳಿ ಏನು ನಡೆದಿತ್ತು ಖಮೇನಿಯ ನಿವಾಸದ ಮೇಲೆ, ಅಧ್ಯಕ್ಷರ ನಿವಾಸದ ಮೇಲೆ, ಅದರಲ್ಲಿ ಈತ ಕೂಡ ಮೃತಪಟ್ಟಿದ್ದಾನೆ ಅನ್ನುವ ಮಾಹಿತಿ ಇದೆ. ಇನ್ನು ಮೂರನೇ ವ್ಯಕ್ತಿ ಖಮೇನಿಯ ಸೊಸೆ ಯಾರು? ಝಹರಾ ಹದಾದ್ ಅಡೆಲ್ ಅನ್ನ ಕೂಡ ಈ ಬಾಂಬ್ ದಾಳಿಯಲ್ಲಿ ಹತ್ಯೆ ಮಾಡಲಾಗಿದೆ. ಆಕೆ ಕೂಡ ಕೊನೆ ಹೆಸರನ್ನ ಗೆಳೆದಿದ್ದಾಳೆ. ದಾಳಿ ನಡೆದಂತಹ ಸಂದರ್ಭದಲ್ಲಿ ಟಾಪ್ ಅಫಿಷಿಯಲ್ಸ್ ಜೊತೆಗೆ ಏನು ಮೀಟಿಂಗ್ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಅದೇ ಅಧ್ಯಕ್ಷರ ನಿವಾಸದಲ್ಲಿ ಇದ್ದಂತಹ ಝಹರಾ ಕೂಡ ಹತ್ಯೆಯಾಗಿದ್ದಾರೆ. ಇನ್ನು ಮತ್ತೊಬ್ಬರು ಖಮೇನಿಯ ಮೊಮ್ಮಗ. ಖಮೇನಿಯ ಮೊಮ್ಮಗ, ಈತನ ವಯಸ್ಸು ಎಷ್ಟು ಏನು ಅನ್ನೋದರ ನಿಖರ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಮಗನ ಮಗನ ಅನ್ನೋ ಮಾಹಿತಿಯು ಇನ್ನೂ ಸರಿಯಾಗಿ ಸಿಕ್ಕಿಲ್ಲ. ಆದರೆ ಈ ಮೊಮ್ಮಗ ಕೂಡ ಖಮೇನಿಯ ಜೊತೆಯಲ್ಲಿ ಅದೇ ನಿವಾಸದಲ್ಲೇ ಇದ್ದ ಬಾಂಬ್ ದಾಳಿಯಲ್ಲಿ ಆತ ಕೂಡ ಮೃತಪಟ್ಟಿದ್ದಾನೆ. ಇದಲ್ಲದೆ ಹಲವು ಹಿರಿಯ ಅಧಿಕಾರಿಗಳು, ಟಾಪ್ ರ್ಯಾಂಕಿಂಗ್ ಅಫಿಷಿಯಲ್ಸ್, ಸಚಿವರು ಕೂಡ ಇದರಲ್ಲಿ ಮೃತಪಟ್ಟಿದ್ದಾರೆ. ಅವ್ರು ಯಾರು ಅಂತ ನೋಡ್ತಾ ಹೋದ್ರೆ ರಕ್ಷಣಾ ಸಚಿವ ಅಜೀಜ್ ನಾಸಿರ್ ಝಾದೆ ರಕ್ಷಣಾ ಸಚಿವರು, ಇರಾನ್ನ ರಕ್ಷಣಾ ಸಚಿವ, ಈತನನ್ನ ಕೂಡ ಹತ್ಯೆ ಮಾಡಲಾಗಿದೆ. ಯುದ್ಧದ ಹಿನ್ನೆಲೆಯಲ್ಲಿ ಖಮೇನಿ ಜೊತೆಯಲ್ಲಿ ಮುಂದಿನ ಸ್ಟ್ರಾಟಜಿಗಳ ಜೊತೆ ಏನಿರಬೇಕು ನಮ್ಮ ಸ್ಟ್ರಾಟಜಿ, ನಾವು ಇಸ್ರೇಲ್ ಅನ್ನ ಹಾಗೆ US ನ ಈ ಜಂಟಿ ದಾಳಿ ಏನ್ ನಡೀತಾ ಇದೆ ಇದನ್ನ ಯಾವ ರೀತಿಯಲ್ಲಿ ಎದುರಿಸಬೇಕು ಅನ್ನೋದರ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಅಂತೇಳಿ ಹಲವು ಟಾಪ್ ರ್ಯಾಂಕಿಂಗ್ ಅಫಿಷಿಯಲ್ಸ್ ಅಲ್ಲಿ ಸೇರಿರ್ತಾರೆ. ಅದರ ಮಾಹಿತಿ ಅಮೆರಿಕಕ್ಕೆ ಹಾಗೆ ಇಸ್ರೇಲ್ಗೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಈ ಸಮಯದಲ್ಲಿಯೇ ಇವರು ಇಲ್ಲಿ ಮೀಟಿಂಗಿಗೆ ಸೇರ್ತಾರೆ ಅಂತ ನಿಖರವಾದಂತಹ ಮಾಹಿತಿ ಇರುತ್ತೆ. ಹಾಗಾಗಿಯೇ ಅವರು ಮೀಟಿಂಗ್ ಮಾಡುವಂತಹ ಸಂದರ್ಭದಲ್ಲಿಯೇ ದಾಳಿ ನಡೆಯುವಂಥದ್ದು. ಸುಮಾರು 30-35 ಬಾಂಬ್ಗಳಿಂದ ಅಟ್ಯಾಕ್ ಮಾಡಿ ಧ್ವಂಸ ಮಾಡಲಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಖಮೇನಿ ಸೇರಿದಂತೆ ಅವರ ರಕ್ಷಣಾ ಸಚಿವರು ಆಗಿರುವಂತಹ ಅಜೀಜ್ ನಾಸಿರ್ ಝಾದೆ ಅವರು ಕೂಡ ಮೃತಪಟ್ಟಿದ್ದಾರೆ. ಇದರ ಜೊತೆಗೆ IRGC ಮುಖ್ಯಸ್ಥ ಮೊಹಮ್ಮದ್ ಪಕ್ಪೂರ್ ಕೂಡ ಈ ದಾಳಿಯಲ್ಲಿ ಮೃತಪಟ್ಟಿರುವಂಥದ್ದು. ಫೋಟೋದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಮೊಹಮ್ಮದ್ ಪಕ್ಪೂರ್, IRGCಯ ಮುಖ್ಯಸ್ಥ. ಇವರು ಕೂಡ ಅಷ್ಟೇ ಸೇನಾ ಸ್ಟ್ರಾಟಜಿ ಏನಾಗಿರಬೇಕು, ನಮ್ಮ ದಾಳಿ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಅವರು ಕೂಡ ಆ ಸಭೆಯಲ್ಲಿ ಚರ್ಚೆ ಮಾಡೋದಕ್ಕೆ ಅಂತ ಹೋಗಿರ್ತಾರೆ. ಈ ಸಂದರ್ಭದಲ್ಲಿಯೇ ದಾಳಿ ನಡೆದು ಅವರು ಕೂಡ ಇಲ್ಲಿ ಕೊನೆ ಹೆಸರನ್ನ ಎಳೆದಿರುವಂಥದ್ದು. ಇವರಷ್ಟೇ ಅಲ್ಲದೆ ಇನ್ನು 40 ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಈ ದಾಳಿಯಲ್ಲಿ ಮೃತಪಟ್ಟಿರುವಂಥದ್ದು. ಇರಾನ್ ಸೇನೆಯ ಅಧಿಕಾರಿಗಳು, ಇರಾನ್ ಸಚಿವಾಲಯದ ಅಧಿಕಾರಿಗಳು, ಹಲವು ಹಿರಿಯ ಅಧಿಕಾರಿಗಳು, ಟಾಪ್ ರ್ಯಾಂಕಿಂಗ್ ಅಫಿಷಿಯಲ್ಸ್ 40 ಜನ ಈ ದಾಳಿಯಲ್ಲಿ ಅಮೆರಿಕ ಹಾಗೆ ಇಸ್ರೇಲ್ ನಡೆಸಿದಂತಹ ಜಂಟಿ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.